Hello students. If you are asking the important questions or important concepts of chapter 1. Chapter 1 ಅಲ್ಲಿ ಬರುವಂತ important concepts ಯಾವುದು for the purpose of board point of view. Board exams ಗೆ ಅಂತ ಕೇಳಿದ್ರಿ. So here I am going to update those things. First chapter sexual reproduction in flowering plants. ನೀವು previous ನಾನು ಮಾಡಿರೋ ಹಿಂದ್ಗಡೆ ಇರೋ videos ನ ನೋಡಿ ಕಂಪ್ಲೀಟ್ ಆಗಿ ಮುಗಿಸಾದ್ಮೇಲೆ you can definitely have the ability to answer these questions. ಇದೆಲ್ಲ important ಇದೆ. ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡೋದು ಡಯಾಗ್ರಾಮ್ಸ್ ಯಾವ್ಯಾವ್ದು ಇಂಪಾರ್ಟೆಂಟ್ ಫಸ್ಟ್ ಚಾಪ್ಟರ್ ಅಲ್ಲಿ ಅಂತ. ಫಸ್ಟ್ ಚಾಪ್ಟರ್ ಅಲ್ಲಿ ಡಯಾಗ್ರಾಮ್ ಅಂತ ಬಂದಾಗ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಇದು ನಿಮಗೆ ದೇ ಗೋನಾ ಆಸ್ಕ್ ಫಾರ್ ಐದರ್ 5 ಮಾರ್ಕ್ಸ್ ಕೇಳ್ಬೋದು, 5 ಮಾರ್ಕ್ಸ್ ಕ್ವೆಶ್ಚನ್. I mean just diagram of the microsporangia ಅಥವಾ write the structure of microsporangia ಅಂತ ಕೇಳ್ತಾರೆ. ಅದನ್ನ ಇನ್ನೊಂದು ಕ್ವೆಶ್ಚನ್ ಸೇಮ್ ಎರಡಕ್ಕೂ ಒಂದೇ ಆನ್ಸರ್ ಬರುತ್ತೆ. ಡಿಫ್ರೆಂಟ್ ಆಗಿ ಕೇಳೋದಾದ್ರೆ ರೈಟ್ ದ ಟಿಯರ್ಸ್ ಆಫ್ ಯಂಗ್ ಆನ್ಸರ್ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಏನನ್ನ ನೀವು ಜಸ್ಟ್ ಡಯಾಗ್ರಾಮ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ ವಿತ್ ಎಕ್ಸ್ಪ್ಲನೇಷನ್. ಇಫ್ ದೇ ಇಟ್ ಡಿಪೆಂಡ್ಸ್ ಆನ್ ದ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವಾಗ ನೀವು ಈ ಡಯಾಗ್ರಾಮ್ ಅನ್ನ ಬರೆದು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾ. ಸೊ ಈ ಸ್ಟ್ರಕ್ಚರ್ ನ ಬರೀರಿ ಅಂಡ್ ಆಲ್ಸೋ ರಿಮೆಂಬರ್ ನೀವು ಡಯಾಗ್ರಾಮ್ಸ್ ಬರೆಯೋದಷ್ಟೇ ಅಲ್ಲ, ಲೇಬಲಿಂಗ್ ಕೂಡ ಮಾಡಬೇಕು. ಲೇಬಲ್ ಮಾಡ್ಲಿಲ್ಲ ಅಂತಂದ್ರೆ ನೋ ಮಾರ್ಕ್ಸ್. ನೋ ಲೇಬಲ್ ನೋ ಮಾರ್ಕ್ಸ್. ವಿತೌಟ್ ಲೇಬಲ್ you never gonna get a ಮಾರ್ಕ್ಸ್. ಸೊ ಒಂದೊಂದು ಲೇಬಲ್ಗೆ ಅಂತ ಮಾರ್ಕ್ಸ್ ಇರೋದ್ರಿಂದ ಬರೀ ಡಯಾಗ್ರಾಮ್ ಬಿಡಿಸಿ ಬರಬೇಡಿ. ಫಸ್ಟ್ ಟಿಯರ್ಸ್ ಆಫ್ ಯಂಗ್ ಆನ್ಸರ್ ಅಂತ ಬರೆದು 4 ವಾಲ್ಸ್ ಇದೆಯಲ್ಲ ಎಕ್ಸ್ಪ್ಲೇನ್ ಮಾಡಿದೀನಲ್ಲ, ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಇರುತ್ತೆ, ಮತ್ತೆ ಮಿಡಲ್ ಲೇಯರ್ ಇರುತ್ತೆ, ಸ್ಪೋರೋಜಿನಸ್ ಟಿಶ್ಯೂ ಮತ್ತೆ ಟೇಪಟಮ್ ಇರುತ್ತೆ ಅಂತ ಈ ಡಯಾಗ್ರಾಮ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಲಾಂಗ್ ವಿತ್ ಡಯಾಗ್ರಾಮ್ ನ ಬರೀರಿ. 4 ವಾಲ್ಸ್ ಮತ್ತೆ ಅದರ ಫಂಕ್ಷನ್ಸ್ ಏನಿದೆ ಅಂತ. ಇಟ್ಸ್ ವೆರಿ ಈಸಿ, ಅರೌಂಡ್ 4 to 5 ಲೈನ್ಸ್ ಇದೆ ಅಷ್ಟೇ. ಸೊ ಇದು ಇಂಪಾರ್ಟೆಂಟ್ ಸ್ಟ್ರಕ್ಚರ್, ಫಸ್ಟ್ ಇಂಪಾರ್ಟೆಂಟ್. So just a minute. So the random place ಆಗಿಲ್ಲ this diagram, so but it's okay. Next question ಬಂದು write the structure of dicot embryo ಅಥವಾ write the structure of monocot embryo. ಇವ್ ಎರಡರಲ್ಲಿ ಒಂದು ಕೇಳ್ತಾರೆ. they gonna ask you this or this for 5 marks. So you should know to write the structure along with the label. So dicot embryo ಅಂತ ಕೇಳಿದಾಗ you have to write the structure along with this labels. And also and also ಇಲ್ಲಿ ನಿಮಗೆ ಫಸ್ಟ್ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳ್ತೀನಿ. ಕಾಟಿಲಿಡನ್ ಅನ್ನೋದು ಎಂಬ್ರಿಯೋನಲ್ ಆಕ್ಸಿಸ್ ಅಲ್ಲಿ 2 ಕಾಟಿಲಿಡನ್ ಇದ್ರೆ ಅದನ್ನ ನಾವು ಡೈಕಾಟ್ಸ್ ಅಂತ ಕರಿತೀವಿ. ಅಬೋವ್ ದ ಕಾಟಿಲಿಡನ್ ಇರುವಂತ ರೀಜನ್ಸ್ ಪ್ಲಿಮ್ಯೂಲ್ ಅಂತ ಕರಿತೀವಿ. ಬಿಲೋ ದ ಕಾಟಿಲಿಡನ್ ಇರುವಂತದನ್ನ ರಾಡಿಕಲ್ ಅಂತ ಕರಿತೀವಿ. ರಾಡಿಕಲ್ ಇಸ್ ಲೇಟರ್ ಡೆವಲಪ್ಸ್ ಇಂಟು ರೂಟ್ ಆಗಿ ಡೆವಲಪ್ ಆಗುತ್ತೆ. ಪ್ಲಿಮ್ಯೂಲ್ ವಿಲ್ ಡೆವಲಪ್ ಇಂಟು ಶೂಟ್. ಜೊತೆಗೆ ದ ರಾಡಿಕಲ್ ಇಸ್ ಪ್ರೊಟೆಕ್ಟೆಡ್ ಬೈ ಅ ರೂಟ್ ಕ್ಯಾಪ್. ಕೆಳಗಡೆ ಬಂದು ರಾಡಿಕಲ್ ಅಲ್ಲಿ ರೂಟ್ ಕ್ಯಾಪ್ ಅದು ಪ್ರೊಟೆಕ್ಟ್ ಆಗಿರುತ್ತೆ. ಸೊ ದೀಸ್ ಆರ್ ದ ಪಾಯಿಂಟ್ ಗೆ ನೀವು ಏನ್ ಡಯಾಗ್ರಾಮ್ ಬರೀತಿರೋ ಇದನ್ನ ಹಿಂಗೆ ಓನ್ ಆಗಿ ನಿಮ್ ಓನ್ ಇಂಗ್ಲಿಷ್ ವೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ದಟ್ಸ್ ದ ಥಿಂಗ್ ಅಷ್ಟೇ. ಇನ್ನೇನು ಅದಕ್ಕೆ ಎಕ್ಸ್ಟ್ರಾ ಇದೇನ್ ಬೇಕಾಗಿಲ್ಲ. ಸೊ ಡೈಕಾಟ್ ಎಂಬ್ರಿಯೋನ ಕೇಳ್ತಾರೆ ಆರ್ ಮೊನೊಕಾಟ್ ಎಂಬ್ರಿಯೋ, ಇವ್ ಎರಡರಲ್ಲಿ ಒಂದು ಎಕ್ಸಾಮ್ಗೆ ಕಂಪಲ್ಸರಿ ಇರುತ್ತೆ. ಸೊ ಮೊನೊಕಾಟ್ ಎಂಬ್ರಿಯೋ ಇಸ್ ಆಲ್ಸೋ ದೇ ಕ್ಯಾನ್ ಆಸ್ಕ್ ಯು ಟು ರೈಟ್ ದ LS ಆಫ್ ಗ್ರಾಸ್. ನೆನ್ಪಿಟ್ಕೊಳ್ಳಿ, ಏನ್ ತರ ಕೇಳ್ಬೋದು ಅಂದ್ರೆ ರೈಟ್ ದ LS ಆಫ್ ಗ್ರಾಸ್ ಅಂತನಾದ್ರೂ ಕೇಳ್ಬೋದು, ಆರ್ ದೇ ಗೋನಾ ಆಸ್ಕ್ ಯು ಟು ರೈಟ್ ದ ಸ್ಟ್ರಕ್ಚರ್ ಆಫ್ ಮೊನೊಕಾಟ್ ಎಂಬ್ರಿಯೋ. ಸೊ ಇದು ಗ್ರಾಸ್ ಎಂಬ್ರಿಯೋನು ಹೌದು, ಮೊನೊಕಾಟ್ ಎಂಬ್ರಿಯೋನು ಹೌದು. ಯಾಕಂದ್ರೆ ಗ್ರಾಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಮೊನೊಕಾಟ್. ಸೊ 2 ಕ್ವೆಶ್ಚನ್ ಅಲ್ಲಿ ಯಾವ ತರನಾದ್ರೂ ಕೇಳ್ಬೋದು. ರೈಟ್ ದ LS ಆಫ್ ಗ್ರಾಸ್ ಎಂಬ್ರಿಯೋ ಅಂದ್ರೂ ಒಂದೇ, ರೈಟ್ ದ ಸ್ಟ್ರಕ್ಚರ್ ಆಫ್ ಮೊನೊಕಾಟ್ ಎಂಬ್ರಿಯೋ ಅಂದ್ರೂ ಒಂದೇ. ಸೊ ಆವಾಗ ನೀವು ಈ ಡಯಾಗ್ರಾಮ್ ನ ಬರೀಬೇಕಾಗುತ್ತೆ. ಇಲ್ಲಿ ಒಂದೇ ಒಂದು ಕಾಟಿಲಿಡನ್ ಇರುತ್ತೆ, ಅದಕ್ಕೆ ನಾವು ಅದನ್ನ ಮೋನೋ ಅಂತ ಕರಿತೀವಿ. ಆ ಕಾಟಿಲಿಡನ್ ಅನ್ನ ಇನ್ನೊಂದು ಹೆಸರಲ್ಲಿ ಕರಿತೀವಿ ಸ್ಕ್ಯುಟೆಲಮ್ ಅಂತ. ಸೊ ಇನ್ ಡೈಕಾಟ್ಸ್ ದ ಕಾಟಿಲಿಡನ್ is the name cotyledon. ಆದ್ರೆ ಮೊನೊಕಾಟ್ ಅಲ್ಲಿ the cotyledon is called as scutellum. ಇಲ್ಲೂ ಕೂಡ ಕಾಲಿಯೋಪ್ಟೈಲ್ ಇರುತ್ತೆ just above the ಇಲ್ಲಿ this cotyledon or the cotyledon will be shifted to one side of the embryonal axis. embryonal axis ನ one side ಅಲ್ಲಿ ಮಾತ್ರ ಇರುತ್ತೆ cotyledon. ಮತ್ತೆ ಇಲ್ಲೂ ಕೂಡ ರಾಡಿಕಲ್ ಇರುತ್ತೆ, ಶೂಟ್ ಅಪೆಕ್ಸ್ ನಾವ್ ಇಲ್ಲಿ ಪ್ಲಿಮ್ಯೂಲ್ ಅಂತ ಕರಿತೀವಿ, ರೂಟ್ ಕ್ಯಾಪ್ ಕೂಡ ಇಲ್ಲೂ ಇರುತ್ತೆ. ಇನ್ 2 ಸ್ಪೆಷಲ್ ಸ್ಟ್ರಕ್ಚರ್ ಏನಪ್ಪಾ ಅಂತಂದ್ರೆ ಲೀಫ್ ಲೈಕ್ ಶೂಟ್ ಅಪೆಕ್ಸ್ ಇರುತ್ತೆ ಇಲ್ಲಿ, ಬಿಟ್ರೆ ಕೆಳಗಡೆ ಬಂದ್ರೆ ರೂಟ್ ಕ್ಯಾಪ್ ಕೆಳಗಡೆ ಒಂದು
ಕಾಲೋಯರೈಸ್ ಅನ್ನೋ ಒಂದು ಶೀಟ್ ಇರುತ್ತೆ. ಸೊ ಇದನ್ನೇ ನೀವು ಡೈರೆಕ್ಟ್ ಆಗಿ ರೈಟಿಂಗ್ ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಬಹುದು. ಸೊ ಇಫ್ ದೇ ಬರೀ ಜಸ್ಟ್ ರೈಟ್ ದ ಸ್ಟ್ರಕ್ಚರ್ ಅಂತ ಮಾತ್ರ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ದ ಸ್ಟ್ರಕ್ಚರ್. ಇಫ್ ದೇ ಆಲ್ಸೋ ಆಸ್ಕ್ ಯು ಟು ಎಕ್ಸ್ಪ್ಲೇನ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಅಷ್ಟೇ. ವಿತ್ ಲೇಬಲ್ಸ್ ಬರೀಬೇಕು. ಇದರಲ್ಲಿ 2 ಕ್ವೆಶನ್ ಅಲ್ಲಿ ಯಾವ್ದಾದ್ರು ಒಂದ್ ಕೇಳ್ಬೋದು. ಈ ಕ್ವೆಶನ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. LS ಆಫ್ ಗ್ರಾಸ್ ಎಂಬ್ರಿಯೋ ಅಂತನಾದ್ರೂ ಕೇಳ್ಬೋದು. ಸೊ ನೆಕ್ಸ್ಟ್ ರೈಟ್ ದ ಸ್ಟ್ರಕ್ಚರ್ ಆಫ್ ಅನಾಟ್ರೋಪೋಸ್ ಓವ್ಯೂಲ್ ಅಥವಾ ಮೆಗಾಸ್ಪೊರಾಂಜಿಯಾ. ಸೊ ಇಲ್ಲೂ ಕೂಡ 2 ತರ ನೇಮ್ ಅನ್ನ ಕರಿತೀವಿ. ರೈಟ್ ದ ಸ್ಟ್ರಕ್ಚರ್ ಆಫ್ ಅನಾಟ್ರೋಪೋಸ್ ಓವ್ಯೂಲ್ ನ ಡಯಾಗ್ರಾಮ್ ಬರೀರಿ ಅಂದ್ರೂ ಇದೇ ಡಯಾಗ್ರಾಮ್. ರೈಟ್ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಾದ ಡಯಾಗ್ರಾಮ್ ಬರೀರಿ ಅಂದ್ರು ಇದೇ ಡಯಾಗ್ರಾಮ್. ಸೊ ರಿಮೆಂಬರ್ ಏನ್ ಹೇಳಕ್ ಬಂದೆ ಅಂದ್ರೆ ಮೆಗಾಸ್ಪೊರಾಂಜಿಯಾಗೂ ಮೈಕ್ರೋಸ್ಪೊರಾಂಜಿಯಾಗೂ ಡಿಫ್ರೆನ್ಸ್ ಗೊತ್ತಿರ್ಲಿ. ಹಿಂದೆ ತೋರಿಸಿದ್ನಲ್ಲ ಅದು ಮೈಕ್ರೋಸ್ಪೊರಾಂಜಿಯಾ, ಅದು ಒಂದು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಇದು ಮೆಗಾಸ್ಪೊರಾಂಜಿಯಾ, ಇಟ್ ಇಸ್ ಬಿಲಾಂಗ್ಸ್ ಟು ಫೀಮೇಲ್. ಸೊ ಈ ಡಯಾಗ್ರಾಮ್ ನ ಬರಿಬೇಕು. ಇದನ್ನ ಹಿಂದಿ ವಿಡಿಯೋಸ್ ಅಲ್ಲಿ ಇದೆ, ಎಕ್ಸ್ಪ್ಲೇನ್ ಮಾಡಿದೀನಿ ನೋಡಿ. ಪ್ರತಿ ಒಂದು ಲೇಬಲ್ಸ್ ಬರಿಬೇಕು ಯಾವ ಟು. ಬಟ್ ಮೋಸ್ಟ್ ಆಫ್ ದ ಟೈಮ್ ದೇ ನೆವರ್ ಗೋನ ಆಸ್ಕ್ ಯು ದ ಎಕ್ಸ್ಪ್ಲನೇಷನ್. ಬಟ್ ಇದು ಡಯಾಗ್ರಾಮ್ ವಿತ್ ಎವ್ರಿ ಲೇಬಲ್ಸ್ ಕೂಡ ಇಂಪಾರ್ಟೆಂಟ್. ಅರೌಂಡ್ ಇಲ್ಲಿ ನಿಮ್ಗೆ 8 to 9 ಅಥವಾ 10 ಲೇಬಲ್ಸ್ ಇರ್ಬೋದು. 10 ಲೇಬಲ್ಸ್ ನೋಡ್ಕೊಳ್ಳಿ, ಮತ್ತೆ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಾದ ಡಯಾಗ್ರಾಮ್ ನ ನೋಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅ 5 marks ಕ್ವೆಶನ್. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂತಂದ್ರೆ, ಇಲ್ಲೂ ಕೂಡ 2 ಕ್ವೆಶನ್ ಅಲ್ಲಿ 2 ನೇಮ್ಸ್ ಇರುತ್ತೆ ಇದಕ್ಕೆ. ರೈಟ್ ದ ಸ್ಟ್ರಕ್ಚರ್ ಆಫ್ ಮೆಚೂರ್ಡ್ ಪೋಲನ್ ಗ್ರೇನ್ ಅಂತನಾದ್ರೂ ಕೇಳ್ಬೋದು, ಅಥವಾ ರೈಟ್ ದ ಸ್ಟ್ರಕ್ಚರ್ ಆಫ್ ಮೇಲ್ ಗೆಮಟೋಫೈಟ್ ಅಂತನಾದ್ರೂ ಕೇಳ್ಬೋದು. ಸೊ ನಿಮ್ಗೆ 2 ನೇಮ್ಸ್ ಗೊತ್ತಿರ್ಬೇಕು. ಬಿಕಾಸ್ ತುಂಬಾ ರೇರ್ಲಿ ದೇ ಗಾನ ಚೇಂಜ್ ದಿಸ್ ನೇಮ್ಸ್. ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಇದು ಕೂಡ 5 marks ಕ್ವೆಶನ್. ಇಲ್ಲಿ ನೀವೇನಿಲ್ಲ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ ಅಲ್ಲಿ ಔಟರ್ ಎಕ್ಸೈನ್ ಇರುತ್ತೆ, ಇನ್ನರ್ ಇಂಟೈನ್ ಇರುತ್ತೆ. ಎಕ್ಸೈನ್ ಇಟ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೋಲನಿನ್ ಅಂತ ಇರ್ಬೋದು. ಇನ್ನರ್ ಇಂಟೈನ್ ಕಂಟಿನ್ಯೂಸ್ ಲೇಯರ್ ಅಂತ ಇರ್ಬೋದು. 2 ಸೆಲ್ಸ್ ಇರುತ್ತೆ, ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್. 2 celled ಸ್ಟೇಜ್ ಅಲ್ಲಿ ರಿಲೀಸ್ ಆಗುತ್ತೆ. ಸಮ್ ಟೈಮ್ಸ್ ಇಟ್ ವಿಲ್ ರಿಲೀಸ್ ಇನ್ 3 celled ಸ್ಟೇಜ್. ಅದನ್ನ ಬರೀರಿ. ಮತ್ತೆ ಜರ್ಮ್ ಪೋರ್, the region where sporopollen is absent is called germ pore. ಆ germ pore ಇಂದ pollen tube develops ಆಗುತ್ತೆ. ಸೊ ದಿಸ್ ರೀಜನ್ಸ್ ನ germ pore ಅಂತ ಕರಿತೀವಿ. ಇಲ್ಲಿ the pollen tube may have the chance of developing. So that is what the structure of pollen grain. So again explain ಮಾಡೋದು, ಆ explanation ಕಲ್ತ್ಕೋಬೇಕು along with the diagram. because sometimes ನಿಮ್ಗೆ ಅದು 1 mark question ಅಲ್ಲಿ sporopollen ಅಂದ್ರೇನು, 2 cells ಅಂದ್ರೇನು ಅಂತ ಬರ್ಬೋದು. ಅದಕ್ಕೆ you have to study the entire information of the matured pollen grain. So understand the diagram and also write the explanation as per the diagram. ಇದು 5 marks question. ಎರಡರಲ್ಲಿ ಯಾವ್ದಾದ್ರು ಒಂದು ಕ್ವೆಶನ್ ಕೇಳ್ತಾರೆ, 2ಕ್ಕೂ ಒಂದೇ ಆನ್ಸರ್. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದು ರೈಟ್ ದ ಸ್ಟ್ರಕ್ಚರ್ ಆಫ್ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್. ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೆ ಇನ್ನ ಒಂದ್ ನೇಮ್ ಇದೆ. ಅಗೈನ್ ಈ ಚಾಪ್ಟರ್ ಅಲ್ಲಿ ಇದೇ ಪ್ರಾಬ್ಲಮ್, ಎಲ್ಲಾದ್ರಲ್ಲೂ 2 ಹೆಸರು ಇರುತ್ತೆ. ಸೊ ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಇಲ್ಲಿ ನಾವು ಫೀಮೇಲ್ ಗ್ಯಾಮೆಟೋಫೈಟ್ ಅಂತಾನು ಕರಿತೀವಿ. ರೈಟ್ ದ ಸ್ಟ್ರಕ್ಚರ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್ or matured embryo sac, ಅಥವಾ directly write the structure of embryo sac ಹಂಗೂ ಕೇಳ್ತಾರೆ. ಇನ್ನ ಒಂಥರ ಕೇಳೋದಾದ್ರೆ ರೈಟ್ ದ 7-celled 8-nucleated structure ಅಂತಾನು ಕರೀತಾರೆ. ಯಾಕೆ ಇದನ್ನ ನಾವು 7-celled 8-nucleated ಅಂತ ಕರಿತೀವಿ ಅಂತ ನಾನು ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳಿದೀನಿ ಹಿಂದೆ ವಿಡಿಯೋಸ್ ಅಲ್ಲಿ ನೋಡಿ. ಈ ಟೋಟಲ್ ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ 7 cells ಇರುತ್ತೆ. ಆಂಟಿಪೋಡಲ್ಸ್ ಅಲ್ಲಿ 3 ಸೆಲ್ ಇದೆ. 1 2 3 ಸೆಲ್ ಇದೆಯಾ. ಇಲ್ಲಿ ಎಗ್ ಆಪರೇಟಸ್ ಅಲ್ಲಿ ಇದು 2 ಸೆಲ್. ಇದು ಝೈಗೋಟ್ ಅಂತ ಒಂದ್ ಇದೆಯಲ್ಲ, ಸಾರಿ ಎಗ್ ಅಂತ ಇದೆಯಲ್ಲ, ಅದು 1 ಸೆಲ್. ಸೈನರ್ಜಿಡ್ಸ್ ಅಂತ ಇದೆಯಲ್ಲ, ಅದು 2 ಸೆಲ್. ಒಟ್ಟು 6 ಆಯ್ತಲ್ಲ. ಮಿಡಲ್ ಅಲ್ಲಿ ಇದೆಯಲ್ಲ ದಿಸ್ ಪೋಲಾರ್ ನ್ಯೂಕ್ಲಿಯೈ, ಇದು 2 ಸೆಲ್. ಸೊ ಟೋಟಲ್ ಎಷ್ಟಾಯ್ತು ನಿಮ್ಗೆ, ಸಾರಿ ಮಿಡಲ್ ಅಲ್ಲಿ ಇರೋ ಈ ಸೆಂಟ್ರಲ್ ಸೆಲ್ 1. ಸೊ ಇಲ್ಲಿ ಆಂಟಿಪೋಡಲ್ಸ್ ಅಲ್ಲಿ ಇರೋದು 3 ಸೆಲ್ಸ್, 1 2 3. ಮಿಡಲ್ ಅಲ್ಲಿ ಒಂದ್ ಸೆಲ್ ಇದೆ ನೋಡಿ, ದಿಸ್ ಸೆಂಟ್ರಲ್ ಸೆಲ್ ಅಂತ, ಅದು 1 ಸೆಲ್. ಇಲ್ಲಿ ಎಗ್ ಆಪರೇಟಸ್ ಅಲ್ಲಿ ನಿಮಗೆ ಈ ಸಿನರ್ಜಿಟ್ಸ್ ಅನ್ನೋದು 2 ಸೆಲ್, ಇದು ಮತ್ತೆ ಇದು. ಒಳಗಡೆ ಎಗ್ ಸೆಲ್ ಅಂತ ಇದೆಯಲ್ಲ, ಅದು 1 ಸೆಲ್. ಸೊ ಟೋಟಲ್ ನಿಮಗೆ ಹೌ ಮೆನಿ ಸೆಲ್ಸ್, 4 5 6 7 ಸೆಲ್. ನ್ಯೂಕ್ಲಿಯಸ್ ಹೆಂಗೆ ಮ್ಯಾಮ್ 8 ಅಂತ ಕೇಳಿದ್ರೆ, ನ್ಯೂಕ್ಲಿಯಸ್ ಯಾಕೆ 8 ಆಗುತ್ತೆ ಅಂದ್ರೆ, ಪೋಲಾರ್ ನ್ಯೂಕ್ಲಿಯೈ ಅಂತ ಇದೆಯಲ್ಲ, ಅದು 2 ನ್ಯೂಕ್ಲಿಯೈ. ಇವು 3 ಸೆಲ್ ನ ಒಳಗಡೆ ಒಂದೊಂದು ನ್ಯೂಕ್ಲಿಯಸ್ ಇದೆಯಾ, ಅದು 3 ನ್ಯೂಕ್ಲಿಯೈ. ಈ 3 ಸೆಲ್ ಒಳಗಡೆ 3 ನ್ಯೂಕ್ಲಿಯೈ ಇದೆಯಾ. ಸೊ 6 8 ನ್ಯೂಕ್ಲಿಯೈ ಇಲ್ಲಿ. ಸೊ ಅದಕ್ಕೆ ನಾವ್ ಇದನ್ನ
7 cells and 8 nucleated structure ಅಂತ ಕರಿತೀವಿ. ನಾನು ಎಕ್ಸ್ಪ್ಲನೇಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಡೀಟೇಲ್ ಆಗಲ್ಲಿ ನೋಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು, ಎಕ್ಸಾಮ್ ಅಲ್ಲಿ, ಟೆಸ್ಟ್ ಅಲ್ಲಿ ಎಲ್ಲಾ ಕಡೆ ಕೇಳ್ತಾರೆ. ರೈಟ್ ದ ಸ್ಟ್ರಕ್ಚರ್ ಆಫ್ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅಂತ. ಇಟ್ ಇಸ್ ಆಲ್ಸೋ ಫಾರ್ 5 marks. ಏನಿಲ್ಲ, ಜಸ್ಟ್ ಯು ಹ್ಯಾವ್ ಟು ರೈಟ್ ದಿಸ್ ಡಯಾಗ್ರಾಮ್. ಇಫ್ ದೇ ಆಸ್ಕ್ ಯು ಫಾರ್ ಎಕ್ಸ್ಪ್ಲನೇಷನ್ ಕೂಡ ಬರಿಬೇಕಾಗುತ್ತೆ. ಅದು ಎಕ್ಸೆಪ್ಷನ್, ಇಟ್ ಡಿಪೆಂಡ್ಸ್ ಆನ್ ದ ಕ್ವಶನ್. ಏನ್ ತರ ಕೇಳ್ತಾರೆ ಕ್ವಶನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. And the next important question ಬಂದು, write the structure of developmental stages of embryo sac. ಅಂದ್ರೆ ಎಂಬ್ರಿಯೋ ಸ್ಯಾಕ್ ಹಿಂದೆ ತೋರಿಸಿದ್ವಲ್ಲ, ಒಂದು ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಆಗಕ್ಕಿಂತ ಮುಂಚೆ, ಅದೇ 7 cell ಮತ್ತೆ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಆಗಕ್ಕಿಂತ ಮುಂಚೆ ಯಾವ ತರ ಇತ್ತು ಅನ್ನೋದನ್ನ ನಮ್ಗೆ ಕೇಳ್ತಾರೆ. ಅದನ್ನ ನಾವು ಡೆವಲಪ್ಮೆಂಟಲ್ ಸ್ಟೇಜಸ್, ಫಸ್ಟ್ ಅದು 2 cell ಆಗುತ್ತೆ, ಆಮೇಲೆ 4 cell ಆಗುತ್ತೆ, ಆಮೇಲೆ 8 cell ಆಗುತ್ತೆ, ಆಮೇಲೆ ಇಟ್ ವಿಲ್ ಬಿಕಮ್ ಅನ್ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್. ಸೊ ಈ ಡೆವಲಪ್ಮೆಂಟಲ್ ಸ್ಟೇಜಸ್ ಡಯಾಗ್ರಾಮ್ ನ they gonna ask you, or they can also ask you the explanation. So explanation ನೀವು ಡಯಾಗ್ರಾಮ್ ಕಲಿತಾನೆ ಎಕ್ಸ್ಪ್ಲನೇಷನ್ ಕಲ್ತ್ಕೊಂಡಿರ್ಬೇಕು, ಅದು ಮ್ಯಾಂಡೇಟರಿ, ಅವ್ರು ಯಾವ್ದಾದ್ರು ಕೇಳಿ. ಸೊ ರೈಟ್ ದ ಡೆವಲಪ್ಮೆಂಟಲ್ ಸ್ಟೇಜಸ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂತನಾದ್ರೂ ಕೇಳ್ಬೋದು. ಎಂಬ್ರಿಯೋ ಸ್ಯಾಕ್ ಗೆ ಇನ್ನೊಂದು ಹೆಸರೇನೋ ಫೀಮೇಲ್ ಗ್ಯಾಮಟೋಫೈಟ್, ನೆನಪಿರ್ಲಿ ಅದು. ಸೊ ದೇ ಕನ್ನ ಆಸ್ಕ್ ಯು ಟು ರೈಟ್ ದ ಡೆವಲಪ್ಮೆಂಟಲ್ ಸ್ಟೇಜಸ್ ಆಫ್ ಫೀಮೇಲ್ ಮೆಚೂರ್ಡ್ ಅಂದ್ರೆ ಬೇರೆ, ಡೆವಲಪ್ಮೆಂಟಲ್ ಸ್ಟೇಜಸ್ ಅಂದ್ರೆ ಬೇರೆ, ಅದ್ ನೆನಪಿರ್ಲಿ. ಡೆವಲಪ್ಮೆಂಟಲ್ ಸ್ಟೇಜಸ್ ಅಂದ್ರೆ ಈ ತರ ಸ್ಟೇಜಸ್ ಇರ್ಬೇಕು, ಅದು ಡೆವಲಪ್ಮೆಂಟಲ್ ಸ್ಟೇಜಸ್. ಸೊ ಡೆವಲಪ್ಮೆಂಟಲ್ ಸ್ಟೇಜಸ್ ಅಂದಾಗ ಈ ಕ್ವೆಶನ್ ಈ ಆನ್ಸರ್ ಬರೀಬೇಕು. ಇಟ್ ಇಸ್ ಫಾರ್ 5 marks. ಇನ್ನ ಡಬಲ್ ಫರ್ಟಿಲೈಸೇಷನ್ ಅಂತ ಕೇಳಿದಾಗ ಎಕ್ಸ್ಪ್ಲನೇಷನ್ ಕೇಳ್ತಾರೆ, ಇದು ಕೂಡ 5 marks ಗೆ ಕೇಳ್ತಾರೆ. ಎಕ್ಸ್ಪ್ಲನೇಷನ್ ಏನಪ್ಪಾ ಅಂತಂದ್ರೆ, ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಏನು ಅಂತ ಫಸ್ಟ್ ಬರೀಬೇಕಾಗುತ್ತೆ. ಸೊ ಏನು ಡಬಲ್ ಫರ್ಟಿಲೈಸೇಷನ್ ಅಂತಂದ್ರೆ, ಡಬಲ್ ಫರ್ಟಿಲೈಸೇಷನ್ ಅಂದಾಗ ಅಲ್ಲಿ 2 types ಆಫ್ ಫರ್ಟಿಲೈಸೇಷನ್ ನಡೆಯುತ್ತೆ. ಒಂದು ಸಿಂಗ್ಯಾಮಿ, ಇನ್ನೊಂದು ಟ್ರಿಪಲ್ ಫ್ಯೂಷನ್. ಸಿಂಗ್ಯಾಮಿ ಅಂದ್ರೆ ಏನು, ಟ್ರಿಪಲ್ ಫ್ಯೂಷನ್ ಅಂದ್ರೆ ಏನು ಅಂತ 2 ಲೈನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು. ಅದ್ರ ಜೊತೆಗೆ ಈ ಡಯಾಗ್ರಾಮ್ ನ ಬರಿಬೇಕು ಅಷ್ಟೇ. ಇಟ್ ಇಸ್ ವೆರಿ ಈಸಿ. ಸಿಂಗ್ಯಾಮಿ ಅಂದ್ರೆ ಏನು, ಟ್ರಿಪಲ್ ಫ್ಯೂಷನ್ ಅಂದ್ರೆ ಏನು ಅಂತ ಹಿಂದೆ ನನ್ನ ರೆಕಾರ್ಡಿಂಗ್ಸ್ ಅಲ್ಲಿ ಇದೆ, ಪ್ಲೀಸ್ ಗೋ ಥ್ರೂ ಇಟ್ ಅಂಡ್ ಯು ವಿಲ್ ಗೆಟ್ ಟು ನೋ ಇಟ್. ಡಬಲ್ ಫರ್ಟಿಲೈಸೇಷನ್ ಡಯಾಗ್ರಾಮ್ ಇದನ್ನ ನೀವು ಬರಿಬೇಕಾಗುತ್ತೆ. ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ 5 marks ಗೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಆಫ್ ದಿಸ್. ಇನ್ನ ಒಂದಿದೆ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್. ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಗೆ ಡಯಾಗ್ರಾಮ್ ದೇ ಮೇ ಆಸ್ಕ್ ಯು ಫಾರ್ 3 marks. ಇದು ಎಲ್ಲಿ ಅಂದ್ರೆ ನಿಮ್ಮ ಟೆಸ್ಟ್ ಗೆ ಅದಕ್ಕೆಲ್ಲ ಹೇಳ್ತಾರೆ. ಏನಿಲ್ಲ, ಫಸ್ಟ್ ಸ್ಟಿಗ್ಮಾ ಬರಿಬೇಕು, ಸ್ಟೈಲ್ ಬರಿಬೇಕು, ಓವ್ಯೂಲ್ ಬರಿಬೇಕು. ಬರ್ದಾದ್ಮೇಲೆ ನಿಮ್ಗೆ ಕಂಪ್ಯಾಟಬಲ್ ಅಂಡ್ ಇನ್ಕಂಪ್ಯಾಟಬಲ್ ಪೋಲನ್ ಗ್ರೇನ್ಸ್ ಅಂತ ನಾನು ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಪೋಲನ್ ಗ್ರೇನ್ಸ್ ಎಲ್ಲ ಸ್ಟಿಗ್ಮಾ ಮೇಲೆ ಬಂದ್ ಬೀಳ್ತವೆ, ಆದ್ರೆ ಎಲ್ಲಾ ಪೋಲನ್ ಗ್ರೇನ್ಸ್ ಗಳು ಸ್ಟಿಗ್ಮಾ ಒಳಗಡೆಗೆ ಅಥವಾ ಓವ್ಯೂಲ್ ಅನ್ನ ರೀಚ್ ಆಗಲ್ಲ. ಯಾವ್ದು ಕಂಪ್ಯಾಟಬಲ್ ಇರುತ್ತೋ, ರೈಟ್ ಪೋಲನ್ ಅನ್ಸುತ್ತೋ, ಅದು ಮಾತ್ರ ಒಳಗಡೆಗೆ ಈ ಕಡೆಯಿಂದ ಎಂಟರ್ ಆಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್. ಒಂದು ಕೆಮಿಕಲ್ ಇಂಟರಾಕ್ಷನ್ ಇರುತ್ತೆ ಫಾರ್ ಬೋತ್ ಬಿಟ್ವೀನ್ ದಿಸ್ ಪೋಲನ್ ಗ್ರೇನ್ ಅಂಡ್ ದ ಎಂಬ್ರಿಯೋ ಸ್ಯಾಕ್. ಅವೆರಡು ಕೆಮಿಕಲ್ ಇಂಟ್ರಾಕ್ಷನ್ ಇಂದ ಪೋಲನ್ ಟ್ಯೂಬ್ ಡೆವಲಪ್ ಆಗಿ ಪೋಲನ್ ಗ್ರೇನ್ ಒಳಗಡೆ ಜನರೇಟಿವ್ ಸೆಲ್ ಅಲ್ಲಿ 2 ಮೇಲ್ ಗ್ಯಾಮೆಟ್ಸ್ ಇರುತ್ತಲ್ಲ, ಆ ಗ್ಯಾಮೆಟ್ ಎಂಬ್ರಿಯೋ ಸ್ಯಾಕ್ ಅನ್ನ ರೀಚ್ ಮಾಡುತ್ತೆ. ಸೊ ಎಕ್ಸ್ಪ್ಲೇನ್ ಮಾಡಿದೀನಿ, ಇದನ್ನ ಮತ್ತೆ ಹೇಳೋದ್ ಬೇಕಾಗಿಲ್ಲ. ಯು ಜಸ್ಟ್ ಗೋ ಥ್ರೂ ದ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ನ ನೋಡಿ. ಸೊ ಮೇ ಬಿ ಫಾರ್ ಓನ್ಲಿ ಡಯಾಗ್ರಾಮ್ಸ್ ಆದ್ರೆ 3 marks ಕೇಳ್ತಾರೆ. ಇನ್ ಕೇಸ್ ಎಕ್ಸ್ಪ್ಲನೇಷನ್ ಮಾಡಿ ಅಂತ ಕೇಳಿದ್ರೆ 2 marks ಸೇರಿ ಒಟ್ಟು 5 marks ಕ್ವಶನ್ ಕೇಳ್ತಾರೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಇದೆ, ಯು ಕ್ಯಾನ್ ಫಾಲೋ ದಿಸ್. ಸೊ ನೆಕ್ಸ್ಟ್ ರಿಮೈನಿಂಗ್ ಈಗ 5 marks ಬಿಟ್ಟು ಇನ್ನೇನೇನ್ ತರ ಕ್ವಶನ್ಸ್ ಕೇಳ್ಬೋದು ಡಯಾಗ್ರಾಮ್ಸ್ ಬಿಟ್ಟು ಅಂತ ಕೇಳಿದ್ರೆ, ನಿಮಗೆ ಆಟೋಗ್ಯಾಮಿ, ಜಿಟಿನೋಗ್ಯಾಮಿ ಮತ್ತೆ ಝೆನೋಗ್ಯಾಮಿ ಅಂದ್ರೆ ಸೆಲ್ಫ್ ಪಾಲಿನೇಷನ್, ಇದು ಕೂಡ ಕೈಂಡ್ ಆಫ್ ಸೆಲ್ಫ್ ಪಾಲಿನೇಷನ್ ಅಂಡ್ ದಿಸ್ ಇಸ್ ಅ ಕ್ರಾಸ್ ಪಾಲಿನೇಷನ್. ಸೊ ಇದ್ರದ್ದು ಡಿಫ್ರೆನ್ಸ್ ನ ಕೇಳ್ತಾರೆ. ಎನಿ 3 ಡಿಫ್ರೆನ್ಸಸ್, ಅಟ್ ಲೀಸ್ಟ್ 3 ಡಿಫ್ರೆನ್ಸಸ್ ಯು ಶುಡ್ ನೋ. ಎಷ್ಟು ಡಿಫ್ರೆನ್ಸ್ ಗೊತ್ತಿರ್ಬೇಕು, ಅಟ್ ಲೀಸ್ಟ್ 3 ಡಿಫ್ರೆನ್ಸ್ ಗೊತ್ತಿರ್ಬೇಕು, ಪ್ಲಸ್ ಎಕ್ಸಾಂಪಲ್ ಗೊತ್ತಿರ್ಬೇಕು ಮೂರಕ್ಕೂ. ಮೋಸ್ಟ್ ಇಂಪಾರ್ಟೆಂಟ್. ಝೆನೋಗ್ಯಾಮಿ ಯಾವ್ಯಾವ ಪ್ಲಾಂಟ್ಸ್ ಮಾಡ್ತವೆ, ಆಟೋಗ್ಯಾಮಿ ಯಾವ್ಯಾವ ಪ್ಲಾಂಟ್ಸ್ ಮಾಡ್ತವೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಗೊತ್ತಿರ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ 3 or 5 marks ಗೆ. 5 marks ಕೇಳಿದ್ರೆ 5 ಡಿಫ್ರೆನ್ಸಸ್ ಗೊತ್ತಿರ್ಬೇಕು, ಆರ್ ಎಲ್ಸ್ 3 ಡಿಫ್ರೆನ್ಸಸ್. ಸೊ ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ಇದರಲ್ಲಿ ಯಾವ್ದಾದ್ರು ಒಂದು ಕಂಪಲ್ಸರಿ ಬಂದೇ ಬರುತ್ತೆ ಫಾರ್ ಯುವರ್ ಟೆಸ್ಟ್, ಮಿಡ್ ಟರ್ಮ್ ಅಂಡ್ ಫೈನಲ್ ಎಕ್ಸಾಮ್. ಏನಂದ್ರೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟರ್ ಪಾಲಿನೇಟೆಡ್ ಫ್ಲವರ್ ಅಥವಾ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ ನೋಡಿ. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಲ್ಲಿ ಬಂದು ದ ಪೋಲನ್ ಗ್ರೇನ್ಸ್ ಬಂದು ನಾನ್ ಸ್ಟಿಕಿ ಅಥವಾ ಲೈಟ್ ವೇಟೆಡ್ ಆಗಿರುತ್ತೆ, ಮತ್ತೆ ಸ್ಟಿಗ್ಮಾ ಬಂದು ಫೆದರಿ ಆಗಿರುತ್ತೆ. ಸೊ ಈಸಿ ಆಗಿ ಅದು ಒಂದ್ ಕಡೆಯಿಂದ ಒಂದ್ ಕಡೆಗೆ ಹಾರೋಗ್ಬೋದು. ಮತ್ತೆ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ಅಂತಂದಾಗ ಅವುಗಳು ಕಲರ್ಲೆಸ್ ಆಗಿರುತ್ತೆ, ಮತ್ತೆ ಅದರ ಒಂದು ಪೋಲನ್ ಗ್ರೇನ್ಸ್ ಅಲ್ಲಿ ಒಂದು ರಿಬನ್ ಶೇಪ್ಡ್ ಇರುತ್ತೆ. ಈಸಿ ಆಗಿ ಅದು ನೀರಲ್ಲಿ ಫ್ಲೋಟ್ ಆಗೋದಕ್ಕೋಸ್ಕರ ಪ್ಯಾಸಿವ್ ಆಗಿ ಫ್ಲೋ ಆಗ್ಬೋದು ಅಂತ.
ಮತ್ತೆ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಅಂತಂದಾಗ ಅದ್ರ ಕ್ಯಾರೆಕ್ಟರ್ಸ್ ನಂಗೆ ಏನಂತ ಇರುತ್ತೆ, ದೇ ಆರ್ ವೆರಿ ಕಲರ್ಫುಲ್, ನೆಕ್ಟರ್ ಪ್ರೊಡ್ಯೂಸ್ ಮಾಡುತ್ತೆ, ಮಕರಂದನ ಹೀರುತ್ತೆ. ಸೊ ದ ಫ್ಲವರ್ಸ್ ಲುಕ್ಸ್ ವೆರಿ ಲಾರ್ಜ್ ಅಂಡ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಇದೆಲ್ಲ ಬಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್. ಸೊ ನಿಮ್ಗೆ ಇದು ತುಂಬಾ ಜನರಲ್ ಕ್ವಶನ್, ನಿಮ್ ಓನ್ ನಾಲೆಡ್ಜ್ ಅಲ್ಲೇ ಬರಿಬಹುದು. ಇವು ಮೂರರಲ್ಲಿ ಯಾವ್ದಾದ್ರು ಒಂದು ಕಂಪಲ್ಸರಿ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಔಟ್ ಬ್ರೀಡಿಂಗ್ ಡಿವೈಸ್. ಔಟ್ ಬ್ರೀಡಿಂಗ್ ಡಿವೈಸ್ ಇಸ್ ಗೋನಾ ಆಸ್ಕ್ ಫಾರ್ 5 ಮಾರ್ಕ್ಸ್, ಮೋಸ್ಟ್ ಇಂಪಾರ್ಟೆಂಟ್. 5 ಡಿವೈಸಸ್ಗಳು. ಫಸ್ಟ್ ಔಟ್ ಬ್ರೀಡಿಂಗ್ ಡಿವೈಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದರ ಡೆಫಿನೇಷನ್ ನ ನೀವು ಕಲಿಲೇಬೇಕು 1 ಮಾರ್ಕ್ಸ್ಗೆ. ಅದಾದ್ಮೇಲೆ ಯಾವ್ಯಾವ ಡಿವೈಸಸ್ ಇದೆ, ಯಾವ್ಯಾವ್ದು ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ, ಹೆಟಿರೋ ಸ್ಟೈಲಿ ಇರ್ಬೋದು, ಇದೆಲ್ಲ ಒಂದು ಡಿಫರೆಂಟ್ ಔಟ್ ಬ್ರೀಡಿಂಗ್ ಡಿವೈಸಸ್. ಔಟ್ ಬ್ರೀಡಿಂಗ್ ಡಿವೈಸಸ್ ಯಾವ್ಯಾವ್ದು ಮತ್ತೆ ಅದರ ಡೆಫಿನೇಷನ್ ಏನು ಅಂತ ಕಲೀರಿ ಫಾರ್ 5 ಮಾರ್ಕ್ಸ್. ಈಗ ನೀವು ಬರುವಂತ ಟೆಸ್ಟ್ ಮಿಡ್ ಟರ್ಮ್ ಎಲ್ಲದರಲ್ಲೂ ಬರುತ್ತೆ, ಇದು ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್ ವಾಟ್ ಈಸ್, ಇದೆಲ್ಲ ಬಂದು 2 ಮಾರ್ಕ್ಸ್ ಕ್ವೆಶನ್. ಯಾವುದು ಅಪೋಮಿಕ್ಸಿಸ್ ಅಂದ್ರೆ ಏನು, ಅದ್ರ ಎಕ್ಸಾಂಪಲ್ ಏನು. ಅಪೋಮಿಕ್ಸಿಸ್ ಡೆಫಿನೇಷನ್ ಕಲ್ತ್ಕೊಳ್ಳಿ, ಅಂದ್ರೆ ಡೆವಲಪ್ಮೆಂಟ್ ಆಫ್ ಫ್ರೂಟ್ ವಿತೌಟ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಅದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು, ಆಸ್ಟ್ರೇಸಿ ಅಥವಾ ಗ್ರಾಸ್ ನ ಕೊಡಬಹುದು. ಪಾಲಿ ಎಂಬ್ರಿಯೋನಿ ಅಂದ್ರೆ ಏನು ಮತ್ತೆ ಅದಕ್ಕೆ ಎಕ್ಸಾಂಪಲ್. 2 ಮಾರ್ಕ್ಸ್ ಕ್ವೆಶನ್. ಪಾಲಿ ಎಂಬ್ರಿಯೋನಿ ಅಂದ್ರೆ ಡೆಫಿನೇಷನ್ ಏನು, ವಿಚ್ ಹ್ಯಾಸ್ ಮೋರ್ ದನ್ 1 ಎಂಬ್ರಿಯೋ, ಅದಕ್ಕೆ ಅದನ್ನ ನಾವು ಪಾಲಿ ಮಿನಿ ಎಂಬ್ರಿಯೋ ಅಂತ ಕರಿತೀವಿ. ಎಕ್ಸಾಂಪಲ್ ಸಿಟ್ರಸ್ ಫ್ರೂಟ್ಸ್ ಯಾವ್ದಾದ್ರು ಲೈಕ್ ಲೆಮನ್ ಅಂತದನ್ನ ನಾವು ಪಾಲಿಎಂಬ್ರಿಯೋನಿಗೆ ಎಕ್ಸಾಂಪಲ್ ಕೊಡ್ಬೋದು. ಇಟ್ಸ್ ದೇರ್ ಇನ್ ದ ಎಕ್ಸ್ಪ್ಲನೇಷನ್ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ. ಟ್ರೂ ಫ್ರೂಟ್ಸ್ ಅಂದ್ರೆ ಏನು, ಫಾಲ್ಸ್ ಫ್ರೂಟ್ ಅಂದ್ರೆ ಏನು, ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂದ್ರೆ ಏನು, ಇದ್ರ ಮೂರದು ಬರೀ ಡೆಫಿನೇಷನ್ಸ್ ನೋಡ್ಕೋಬೇಕು, ಎಕ್ಸಾಂಪಲ್ಸ್ ನೋಡ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದೆಲ್ಲ ಬಂದು 2 ಮಾರ್ಕ್ಸ್ ಕ್ವೆಶನ್ ಇವು ಮೂರು ಕೂಡ. So, because this chapter has more weightage, ನಿಮ್ ಫೈನಲ್ ಎಕ್ಸಾಮ್ಸ್ ಗೆ ಚಾಪ್ಟರ್ ತುಂಬಾ weightage ಇದೆ ಅದಕ್ಕೆ. ನೆಕ್ಸ್ಟ್ ದ ಟೆಕ್ನಿಕ್ಸ್ ಆಫ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಫಸ್ಟ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಏನು ಅಂತ ಅದರದ್ದು ಡೆಫಿನೇಷನ್ ತಿಳ್ಕೋಬೇಕು. ಅದಾದ್ಮೇಲೆ ಟೆಕ್ನಿಕ್ಸ್, ಎರಡೇ ಟೆಕ್ನಿಕ್ ಇದೆ, ಒಂದು ಎಮಾಸ್ಕ್ಯುಲೇಷನ್, ಇನ್ನೊಂದು ಬ್ಯಾಗಿಂಗ್. ಇದೆರಡೇ ಟೆಕ್ನಿಕ್, ಹಂಗಂದ್ರೆ ಏನು ಅಂತ ಓದಿ. ಎಮಾಸ್ಕ್ಯುಲೇಷನ್ ಮತ್ತೆ ಬ್ಯಾಗಿಂಗ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂದ್ರೆ, ಬ್ಯಾಗಿಂಗ್ ಯಾಕೆ ಮಾಡ್ತೀವಿ, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಬ್ಯಾಗಿಂಗ್. ನೆಕ್ಸ್ಟ್ ಕ್ವಶನ್ ಅಲ್ಲೇ ಕೇಳಿದೀನಿ ನೋಡಿ, ಬ್ಯಾಗಿಂಗ್ ನ ಯಾಕೆ ಮಾಡ್ತೀವಿ ಅಂತ ಒಂದು ಸಿಗ್ನಿಫಿಕೆನ್ಸ್ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಇದು ಎರಡು ಬೇರೆ ಬೇರೆ ಕ್ವಶನ್ ಅಥವಾ ಒಂದೇ ಕ್ವಶನ್ ಹೆಂಗಾರು ಕೇಳಿ, ಯು ಶುಡ್ ನೋ ಏನೇನ್ ತಿಳ್ಕೊಂಡಿರ್ಬೇಕು ಇಲ್ಲಿ. ವಾಟ್ ಇಸ್ ದ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಏನಂತ ತಿಳ್ಕೋಬೇಕು, ಟೆಕ್ನಿಕ್ಸ್ ಯಾವ್ಯಾವ್ದು ಅಂತ ತಿಳ್ಕೋಬೇಕು. ಎರಡು ಟೆಕ್ನಿಕ್ಸ್, ಒಂದು ಎಮಾಸ್ಕ್ಯುಲೇಷನ್, ಇನ್ನೊಂದು ಬ್ಯಾಗಿಂಗ್. ಸಿಗ್ನಿಫಿಕೆನ್ಸ್ ಆಫ್ ಬ್ಯಾಗಿಂಗ್ ಯಾಕೆ ಮಾಡ್ತೀವಿ ಅನ್ನೋದನ್ನ ತಿಳ್ಕೋಬೇಕು ಫಾರ್ 5 ಮಾರ್ಕ್ಸ್ ಟೋಟಲ್ ಆಗಿ. ನೆಕ್ಸ್ಟ್ ಸ್ಪೋರೋಪೋಲನಿನ್ ಅಂದ್ರೆ ಏನು, ಪೋಲನ್ ಗ್ರೈನ್ ಸ್ಟ್ರಕ್ಚರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇಟ್ ಮೇಕ್ ಆಸ್ಕ್ ಯು ಫಾರ್ 1 ಮಾರ್ಕ್. ಅಥವಾ ಅದ್ರದ್ದು ಫಾಸಿಲ್ ಆಗಿ ಯಾಕೆ ನಾವು ಸ್ಟೋರ್ ಮಾಡ್ಕೋಬಹುದು ಪೋಲನ್ ಗ್ರೀನ್ ಅಂತ ಕೇಳ್ಬೋದು. 2 ಸೆಲ್ಸ್ ಆಫ್ ಪೋಲನ್ ಗ್ರೀನ್ ಯಾವುದು, ವೆಜಿಟೇಟಿವ್ ಸೆಲ್ ಒಂದು, ಜನರೇಟಿವ್ ಸೆಲ್ ಒಂದು, ಅಷ್ಟೇ. 2 ಮಾರ್ಕ್ಸ್ ಕ್ವಶನ್ ಇದು. ದಿಸ್ ಇಸ್ ಫಾರ್ 2 ಮಾರ್ಕ್ಸ್. ಎಂಡೋಸ್ಪರ್ಮ್ ಅಂದ್ರೆ ಏನು ಮತ್ತೆ ಟೈಪ್ಸ್ ಆಫ್ ಎಂಡೋಸ್ಪರ್ಮ್, ಇದು 3 ಮಾರ್ಕ್ಸ್ ಕೇಳ್ತಾರೆ. ಫಸ್ಟ್ ಎಂಡೋಸ್ಪರ್ಮ್ ಅಂದ್ರೆ ಏನು ಅನ್ನೋ ಒಂದು ಡೆಫಿನೇಷನ್ ಓದ್ಕೋಬೇಕು. ಟೈಪ್ಸ್ ಆಫ್ ಎಂಡೋಸ್ಪರ್ಮ್ ಅಂದಾಗ ನಿಮ್ಗೆ 2 ಟೈಪ್ಸ್ ಇದೆ, ಒಂದು ನ್ಯೂಕ್ಲಿಯರ್ ಎಂಡೋಸ್ಪರ್ಮ್, ಇನ್ನೊಂದು ಸೆಲ್ಯುಲಾರ್ ಎಂಡೋಸ್ಪರ್ಮ್. ಅದಕ್ಕೆ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ಗೆ ಎಳ್ನೀರು ಅಂದ್ರೆ ಯಾವುದು, ಟೆಂಡರ್ ಕೋಕೋನಟ್. ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂದಾಗ ತೆಂಗಿನಕಾಯಿ, ದಟ್ ಈಸ್ ಕರ್ನಲ್ ಆಫ್ ಕೋಕೋನಟ್ ಅಂತ ಕರಿತೀವಿ. ಬರ್ಸಿದೀನಿ ಇದನ್ನ, ನಾಟ್ ಇನ್ ದ ಎಕ್ಸ್ಪ್ಲನೇಷನ್ ಅಲ್ಲಿ ಕೂಡ ಹೇಳಿದೀನಿ, ಯು ಜಸ್ಟ್ ಗೋ ಥ್ರೂ ಇಟ್. ಸೊ ಇದು ಇಂಪಾರ್ಟೆನ್ಸ್ ಆಫ್ ದಿಸ್ ಫಸ್ಟ್ ಚಾಪ್ಟರ್. ಫಸ್ಟ್ ಚಾಪ್ಟರ್ ಅಲ್ಲಿ ಬರುವಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೇನೆ. ಮತ್ತೆ ಇನ್ನೊಂದಿದೆ, ದ ಡೆವಲಪ್ಮೆಂಟಲ್ ಸ್ಟೇಜಸ್ ಆಫ್ ಎಂಬ್ರಿಯೋ ಅಂದ್ಬಿಟ್ಟು ಝೈಗೋಟ್, ಅದಾದ್ಮೇಲೆ ಪ್ರೋ ಎಂಬ್ರಿಯೋ ಆಗುತ್ತೆ, ಅದಾದ್ಮೇಲೆ ಹಾರ್ಟ್ ಶೇಪ್ ಎಂಬ್ರಿಯೋ ಆಗುತ್ತೆ, ಗ್ಲಾಬುಲಾರ್ ಎಂಬ್ರಿಯೋ ಆಗುತ್ತೆ, ಆಮೇಲೆ ಹಾರ್ಟ್ ಶೇಪ್ ಎಂಬ್ರಿಯೋ ಆಗುತ್ತೆ, ಆಮೇಲೆ ಮೆಚೂರ್ಡ್ ಎಂಬ್ರಿಯೋ ಆಗುತ್ತೆ. ಸೊ ಎಂಬ್ರಿಯೋದು ಒಂದು ಡೆವಲಪ್ಮೆಂಟಲ್ ಸ್ಟೇಜ್, ಅದು ಒಂದು ಇದಿದೆ. ಇದನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಕೇಳ್ತಾರೆ 1 ಮಾರ್ಕ್ಸ್ಗೆ. ಇಫ್ ಯು ಹ್ಯಾವ್ ಡೌಟ್ ಇನ್ ದಿಸ್, ನಿಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಯುಲ್ ಗೆಟ್ ಟು ನೋ. ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ, 1 ಮಾರ್ಕ್ಸ್ ಕ್ವಶನ್. ಇದೊಂದು ಮಿಸ್ ಆಗಿತ್ತು, ಹೇಳಿದೀನಿ. ರಿಮೈನಿಂಗ್ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. Hope you got all this important questions of the first chapter. Any doubts idru, you can definitely ask me in the comment section. I'll definitely gonna answer you. And thank you so much. Study well. All the best.